ಹರಿದಾಸರು ಹೇಳಿದ ಹಾಗೆ ಭಕ್ತರ ಎಲ್ಲ ಕಷ್ಟಗಳನ್ನು ಸಂಕಷ್ಟಗಳನ್ನು ದೂರೀಕರಿಸಿದ ಪರಿಹಾರ ಮಾಡಿದ ದೇವರು ಅಂದರೆ ಅದು ಕೃಷ್ಣ. ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಸೌಭಾಗ್ಯ ಅನ್ನುವಂತೆ ರುಕ್ಮಿಣಿ ಕರಾಂಚಿತನಾದ ಕೃಷ್ಣ ದ್ವಾರಾವತಿಯಿಂದ ಉಡುಪಿಗೆ ಮಧ್ವರಿಗಾಗಿ ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗಾಗಿ ದೇವರು ಇಲ್ಲಿ ಬಂದು ಉಡುಪಿಯಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಸಕಲ ಹರಿದಾಸರು ಹೇಳುವಂತೆ ಸಕಲ ತೀರ್ಥಕ್ಷೇತ್ರಗಳ ಒಂದು ದರ್ಶನವನ್ನು ಮಾಡಿದಾಗ ಏನೋ ಒಂದು ಫಲ ಬರ್ತದೆ. ಅಷ್ಟೇ ಸಮಫಲ ಉಡುಪಿ ಯಾತ್ರೆಯಿಂದ, ಕೃಷ್ಣನ ದರ್ಶನದಿಂದ ಮತ್ತೆ ಮಧ್ವರ ದರ್ಶನದಿಂದ ನಮಗೆ ಬರ್ತದೆ ಅಂತ ಹೇಳ್ತಾರೆ. ದ್ವಾರಾವತಿ ಸಕಲ ಭಾಗ್ಯವತಿ ಉಪೇಕ್ಷ ಅಂತ ಭಾಗ್ಯವತಿ ಎನಿಸಿದ ದ್ವಾರಾವತಿಯನ್ನು ಬಿಟ್ಟು ಕೃಷ್ಣ ಇಲ್ಲಿ ಬಂದು ನೆಲೆ ನಿಂತದ್ದು. ಅದು ಯಾಕೆಂದರೆ ಅದು ದೇವರು ರೋಗಗಳನ್ನು ಪರಿಹರಿಸುವ ಒಂದು ಅಮೃತಪ್ರಾಯನಾಗಿ ಔಷಧ ನಿಧಿಯಾಗಿ ಕೃಷ್ಣ ಉಡುಪಿಯಲ್ಲಿ ನೆಲೆಸಿದ್ದಾನೆ. ಇಂತಹ ಕೃಷ್ಣದೇವರ ಲೀಲೆಗಳು ಮಹಿಮೆಗಳು ಅದು ಲೀಲಾ ಭಾಗವತ ಹೇಳುವಂತೆ ಲೀಲಾಭಿ ಭಾವಗರ್ಭಾಭಿ ಜನಂ ಆನಂದ ಎಂಬಬಹು ಅಂತ ಹೇಳಿದ ಹಾಗೆ ತನ್ನ ಅಪ್ರಾಕೃತವಾದ ತನ್ನ ಅಪ್ರತಿಮವಾದ ಅಸದೃಶವಾದ ಲೀಲೆಗಳಿಂದ ಕೃಷ್ಣ ಸಂತೋಷಪಡಿಸಿದ. ಉಡುಪಿಯಿಂದ, ದ್ವಾರಕೆಯಿಂದ, ಮಥುರೆಯಿಂದ, ವೃಷಭೂಮಿಯಿಂದ ಕೃಷ್ಣ ಇನ್ನು ರಾಯಚೂರಿಗೆ ಜೋಡ ಆಂಜನೇಯನ ದೇವಾಲಯಕ್ಕೆ ಇನ್ನು ಬರಬೇಕಾಗಿದೆ. ಅರ್ಥಾತ್ ಸುವೇದೇಂದ್ರ ತೀರ್ಥರ ಪರಮ ಪೂಜ್ಯರ ಒಂದು ಆಗಮನ ಆಯಿತು ಅಂದರೆ ಅವ್ರ ಜೊತೆಗೆ ಭಾಗವತವೂ ಬರ್ತದೆ. ಭಾಗವತ ಪ್ರತಿಪಾದನಾದಂತಹ ಕೃಷ್ಣನು ಬರ್ತಾನೆ. ಯಾಕೆಂದರೆ ಸಜ್ಜನ ಸಮಾಜ ವಿದ್ವಾಂಸರ ಒಂದು ವೃಂದ ಒಪ್ಪುವಂತೆ ಎಲ್ಲರೂ ಹೇಳುವಂತೆ ನಾವು ಭಾಗವತವನ್ನು ಸುಂದರವಾಗಿ ತಿಳಿಸುವಂತಹ ಅಭಿನವ ಶುಕಾಚಾರ್ಯರು ಅಂತ ಸುವಿದೇಂದ್ರ ತೀರ್ಥರು ನಮ್ಮ ನಾಡಿನಲ್ಲಿ ಪ್ರಖ್ಯಾತರಾಗಿದ್ದಾರೆ. ತದನಂತರದಲ್ಲಿ ಕೃಷ್ಣನ ಕಥೆಗಳನ್ನು ಹೇಳುವ ದಶಮ ಸ್ಕಂದದ ನಂತರದಲ್ಲಿ ಬರುವಂತಹ ಸ್ಕಂದ ಅಂದರೆ ನಮ್ಮ ಏಕಾದಶ ಸ್ಕಂದ. ಆ್ಯಕ್ಚುಲಿ ಅದು ಕೃಷ್ಣನ ಕಥೆಗಳನ್ನು ಹೇಳುವ ದಶಮ ಸ್ಕಂದದ ಒಂದು ಮುಂದುವರೆದ ಭಾಗವೂ ಕೂಡ ಏಕಾದಶ ಸ್ಕಂದ ಆಗಿದೆ. ಆದರೆ ಇಲ್ಲಿ ಉಪದೇಶಗಳ ಪುಂಜ, ಇಲ್ಲಿ ಅನೇಕ ತತ್ವಗಳು ಕೃಷ್ಣನಿಂದ ಹೊರಹೊಮ್ಮಿವೆ. ಕೃಷ್ಣನ ಉಪದೇಶಗಳು ಇಲ್ಲಿ ಸಾಕ್ಷಾತ್ಕಾರವಾಗಿ ಈ ಏಕಾದಶ ಸ್ಕಂದ. ಆದರೆ ನಾನು ವಾಸ್ತವವಾಗಿ ಹೇಳೋದಾದರೆ ಉಪದೇಶ ಭಾಗವನ್ನು ಸ್ವಲ್ಪ ಮಾತ್ರ ಹೇಳ್ತೇನೆ. ಯಾಕೆಂದರೆ ಭಾಗವತ ಅನ್ನೋದು ಒಂದು ಕಥಾ ಅಮೃತ. ಇಲ್ಲಿ ಕಥೆಯೂ ಕೂಡ ಮಹಿಮೆಯೂ ಕೂಡ ಇಲ್ಲಿ ಚಿಂತಿತವಾಗಿದೆ. ಏಕಾದಶ ಸ್ಕಂದದಲ್ಲಿ ಏಕಾದಶ ಸ್ಕಂದದಲ್ಲಿ ರಾಜ ಪರೀಕ್ಷಿತ ಅವನು ಶುಕಾಚಾರ್ಯರಿಗೆ ಕೇಳುವ ಪ್ರಶ್ನೆಗಳು ತನ್ಮಯನಾಗಿ ಪ್ರಶ್ನೆ ಮಾಡ್ತಾನೆ. ಯಾಕೆಂದರೆ ಕೃಷ್ಣನ ಬಗ್ಗೆ ಹೇಳುವಾಗ ಪರೀಕ್ಷಿತ ರಾಜ
ಅವನು ಭಕ್ತಿ ಪರವಶರಾಗಿ ಹೇಳಿದವರು ಶುಕಾಚಾರ್ಯ. ಅಷ್ಟೇ ಭಕ್ತಿಯಿಂದ ಕೇಳಿದವರು ಪರೀಕ್ಷಿತ. ಕೃಷ್ಣನ ಕಥೆ ಅಂದರೆ, ಕೃಷ್ಣನ ಮಹಿಮೆಗಳು ಅಂದರೆ ಅದು ಭಕ್ತ್ಯುದ್ರೇಕವಾಗುವಂತಹ. ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ನೆಲೆಸಿದ್ದಾನೆ. ಎಷ್ಟೋ ಸಂಗತಿಗಳು ದ್ವಾರಕೆಯಲ್ಲಿ ನಡೆದದ್ದು. ದ್ವಾರಕೆ ಅನ್ನೋದು ಅದು ಸಪ್ತಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ಒಂದು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಈ ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ದ್ವಾರಾವತಿ, ಪುರಿ, ದ್ವಾರಕೆಯು ಕೂಡ ಒಂದು. ನಮಗೆಲ್ಲ ಖುಷಿಯ ಸಂಗತಿ ಅಂದರೆ, ನಿತ್ಯ ನಾವು ಪೂಜೆ ಮಾಡುವ ಚಕ್ರಾಂಕಿತಗಳ ಒಂದು ಉಗಮವಾಗೋದು, ಚಕ್ರಾಂಕಿತಗಳು ತಯಾರಾಗೋದು ಅದು ದ್ವಾರಕೆಯ ಸಮುದ್ರ. ಅದು ಯಾಕೋ ಗೊತ್ತಿಲ್ಲ, ಈಗ ಕಲಿಯುಗದ ಪ್ರಭಾವ ಆದದ್ದರಿಂದ ನಾವು ಚಿಕ್ಕವರಾಗಿರುವಾಗ, ಬಾಲ್ಯದಲ್ಲಿರುವಾಗ ನಮ್ಮ ಸ್ವಾಮಿಗಳ ಜೊತೆಗೆ, ಅಂದರೆ ನಮ್ಮ ಗುರುಗಳು ವಿದ್ಯಾಮಾನ್ಯರ ಜೊತೆಗೆ ಅನೇಕ ಬಾರಿ ದ್ವಾರಕೆ ಯಾತ್ರೆಗೆಲ್ಲ ಹೋದಾಗ ನಮಗೆ ತುಂಬ ಚಕ್ರಾಂಕಿತಗಳು ಸಿಗ್ತಾ ಇತ್ತು. ಒಂದು ಸಮುದ್ರದ ತೆರೆ ಬಂದಿತ್ತು ಅಂದರೆ ಒಂದು 10 ಚಕ್ರಾಂಕಿತಗಳು ನಮಗೆ ಕೈಯಲ್ಲೇ ಸಿಕ್ಕಿಬಿಡ್ತಿತ್ತು. ನಮಗೆ ಇಷ್ಟು ಸಂತೋಷವಾಗ್ತಿತ್ತು. ಚಕ್ರಾಂಕಿತ ರೂಪಗಳಿಂದ ಕೃಷ್ಣನೇ ನಮ್ಮ ಕೈಗೆ ಬಂದಿದ್ದಾನೆ ಅಂತ ನಮಗೆ ಆ ಭಾವ ಬರ್ತಿತ್ತು. ಅದು ಕೊನೆಗೇನಾಯಿತು, ನಾನು ಲಾಸ್ಟ್ ಇಯರ್ ಕಳೆದ ವರ್ಷ ಹೋಗಿ, ಕರೋನಾ ನಂತರದಲ್ಲಿ ಹೋಗಿ 1-2 ವರ್ಷದಿಂದ ಆ ಗೋಮತಿ ಮತ್ತು ಸಮುದ್ರ ಈ ಸಂಗಮ ಏನಿದೆ ದ್ವಾರಕೆಯಲ್ಲಿ, 2 ನದಿ, ಗೋಮತಿ ನದಿ ಹಾಗೂ ಸಮುದ್ರ ಸಂಗಮ. ಅದೇ ಒಂದು ಸುಂದರ ರಮಣೀಯ ದೃಶ್ಯ. ಅದು ಯಾವಾಗ ಸಂಗಮ ಆಗ್ತದೆ, ಯಾವಾಗ ಏರುತ್ತದೆ, ಯಾವಾಗ ಇಳಿಯುತ್ತದೆ ಅಂತ ನೋಡಿ ಒಂದು ಸೂಚನೆ. ನಾವು ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ತುಂಬ ತೆರೆಗಳು ಬಂದರೂ ಒಂದು 10-15 ತೆರೆಗಳು ಬಂದರೆ ಒಂದು ಚಕ್ರಾಂಕಿತ ಸಿಗ್ತಿತ್ತು. ಆವಾಗ ಒಂದು ತೆರೆಗೆ 16 ಚಕ್ರಾಂಕಿತಗಳು. ಈಗ 10-15 ತೆರೆಗಳಿಗೆ ಒಂದು ಚಕ್ರಾಂಕಿತ ಈಗ ದೊರಕುತ್ತದೆ. ಪ್ರಾಯ ಕೃಷ್ಣನಿಗೆ ಗೊತ್ತಿರ್ಬೋದು ಅನಿಸ್ತದೆ, ಸಮುದ್ರ ರಾಜನಿಗೆ ಗೊತ್ತಾಗಿರಬೇಕು. ಪೂಜೆ ಮಾಡುವವರು ಕಲಿಯುಗದಲ್ಲಿ ಸಂಖ್ಯಾ ಕಮ್ಮಿ ಆಗ್ತದೆ. ಆದ್ದರಿಂದ ಪೂಜೆ ಮಾಡೋದೇ ಇಲ್ಲ ಅಂತ ಮೇಲೆ ಚಕ್ರಾಂಕಿತಗಳು ಯಾಕೆ ಅಂತ ಹೇಳಿ ಬಹುಶಃ ಅದು ಚಕ್ರಾಂಕಿತಗಳು ಉತ್ಪತ್ತಿ ಆಗೋದು ಕಡಿಮೆ ಆಗಿರಬೇಕು ಅಂತ ಅನಿಸ್ತದೆ. ಆದರೂ ದ್ವಾರಕೆ ಅನ್ನೋದು ಅದು ಒಂದು ನಮ್ಮಲ್ಲಿರುವ ಭಕ್ತಿಯನ್ನು ವೃದ್ಧಿಗೊಳಿಸುವಂತಹ ಕ್ಷೇತ್ರ. ಕೃಷ್ಣ ದ್ವಾರಾವತಿಯಲ್ಲಿ ಕೃಷ್ಣ ಇರುವಾಗ ಕೃಷ್ಣನ ದರ್ಶನ ಮಾಡಬೇಕು ಅಂತ ಹೇಳಿ ಅನೇಕ ಋಷಿಮುನಿಗಳು ಉತ್ಸುಕರಾಗಿರ್ತಾರೆ. ಎಂದಿಗಾಗುವುದೋ ನನ್ನ ದರ್ಶನ, ದೇವರ ದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಕುತೂಹಲ. ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿಯೇ ಅದಕ್ಕೆ ಪೂರಕವಾಗಿ ಹರಿದಾಸರ ಹಾಡುಗಳು ತುಂಬ ಇದೆ. ಇಂದು ವೆಂಕಟೇಶ್ವರ ದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ದೇವತೆಗಳು ಕೂಡ ಕುತೂಹಲಿಗಳಾಗಿ, ಬ್ರಹ್ಮಾದಿ ದೇವತೆಗಳು ಕೂಡ ಆ ದ್ವಾರದಲ್ಲಿ ಬಂದು ನಿಂತಿರುವಂತಹ ದಿವಸ. ಅದಕ್ಕೆ ದೇವರ ಅಪಾಯಿಂಟ್ಮೆಂಟ್ ಸಿಗೋದೇ ಬಹಳ ಕಷ್ಟ. ಅವ್ನ ದರ್ಶನ ಆಗಬೇಕು ಅಂದರೆ ಅಷ್ಟು ಸರಳ ಇಲ್ಲ. ದೇಶದ ದೊರೆ
ಪ್ರಧಾನಮಂತ್ರಿಯವರ ಅಪಾಯಿಂಟ್ಮೆಂಟ್ ಸಿಗೋದಂದ್ರೆ ಅಷ್ಟು ಸುಲಭವಾದದ್ದು. ಹೀಗಿರುವಾಗ ಒಂದು ದೇಶದ ಅರಸನ, ದೊರೆಯ, ಪ್ರಧಾನಿಯ ಒಂದು ಭೇಟಿಯಾಗಲಿಕ್ಕೇನೆ ಇವಿಷ್ಟು ಒಂದು ಕಷ್ಟ ಸಾಧ್ಯ ಆಗೋದಾದರೆ ಇನ್ನು ಜಗದೊಡೆಯನಾದಂತಹ ಕೃಷ್ಣ ಪರಮಾತ್ಮನ ಒಂದು ದರ್ಶನವಾಗಬೇಕು ಅಂದರೆ ಎಷ್ಟು ಕುತೂಹಲ ಇರುತ್ತದೆ, ಎಷ್ಟು ಆನಂದ ಇರುತ್ತದೆ ಅಂತ ನಾವು ಭಾವಿಸಬೇಕು. ಕೆಲವು ಋಷಿಗಳು, ಅನೇಕ ಋಷಿಗಳು ಅಲ್ಲಿ ಕುತೂಹಲಿಗಳಾಗಿ, ದರ್ಶನಾರ್ಥಿಗಳಾಗಿ ಆಗಮಿಸಿದ್ದಾರೆ. ದ್ವಾರಕೆಗೆ ಬರಬೇಕು ಅಂತ, ಕೃಷ್ಣನನ್ನ ನೋಡಬೇಕು ಅಂತ ಬಂದಿದ್ದಾರೆ. ಕೃಷ್ಣನನ್ನ ಕಾಣಬೇಕು ಅಂತ ಹೇಳಿ ವರ್ಷಗಳಲ್ಲೇ ಕಾಯ್ತಾರೆ ದ್ವಾರಕೆ. ಆದರೆ ಆಕ್ಚುಲಿ ದ್ವಾರಕೆಯಲ್ಲಿ ಕೃಷ್ಣ ಇರ್ತಾನೆ, ಅಂದರೆ ಫ್ರಮ್ ಅಡ್ರೆಸ್ ಯಾವುದು ಅಂದರೆ ಅದು ಪಾಂಡವರ ಸಾಮೀಪ್ಯ. ಹೆಚ್ಚು ದಿನಗಳ ಕಾಲ ಕೃಷ್ಣ ಕಳೆಯೋದು ಎಲ್ಲಿ ಅಂದರೆ ಅದು ಪಾಂಡವರ ಬಳಿ. ಕೃಷ್ಣನ ದರ್ಶನ ಮಾಡಬೇಕು ಅಂತ ಇವರೆಲ್ಲ ಕಾದಿದ್ದಾರೆ. ಅವ್ರು ಯಾರು ಅಂದರೆ ಭಾಗವತ ಹೇಳ್ತಾರೆ, ವಿಶ್ವಾಮಿತ್ರ, ಅಸಿತ, ಧನ್ವ, ದುರ್ವಾಸ, ಭೃಗು, ಅಂಗಿರಾ, ಕಶ್ಯಪ, ವಾಮದೇವೋತ್ರಿ, ವಸಿಷ್ಠೋ, ನಾರದಾದಯ. ಇವರೆಲ್ಲ ಮಹರ್ಷಿಗಳು, ಮಂತ್ರಪೂತಾತ್ಮ. ತಮ್ಮ ಮಂತ್ರಗಳಿಂದ, ತಮ್ಮ ತಪಸ್ಸಿನಿಂದ ಜಗತ್ತನ್ನೇ ಉದ್ಧಾರ ಮಾಡುವಂಥ ಋಷಿಗಳು. ವಿಶ್ವಾಮಿತ್ರ, ಕಣ್ಣವರು, ಮತ್ತೆ ರುದ್ರಾಂಶ ಸಂಭೂತರಾಗಿರುವ ದುರ್ವಾಸರಿದ್ದಾರೆ ಆ ಋಷಿ ವೃಂದದಲ್ಲಿ. ಇನ್ನು ದೇವರ ಸರ್ವೋತ್ತಮತ್ವವನ್ನು ಸಾರಿದ, ವಿಷ್ಣು ಪಾರಮ್ಯವನ್ನು ಸಾರಿದ ಮಹಾಲಕ್ಷ್ಮೀ ದೇವಿ ಕೊಲ್ಲಾಪುರಕ್ಕೆ ಬರಲಿಕ್ಕೆ, ಅವಳ ಆಗಮನಕ್ಕೆ ಕಾರಣೀಭೂತರಾದವರು ಋಷಿಗಳು. ಯಾರು? ಭೃಗು ಋಷಿಗಳು. ವಾಮನಾವತಾರಕ್ಕೆ ಕಾರಣೀಭೂತರಾದಂತಹ ಋಷಿಗಳಿದ್ದಾರೆ. ಮತ್ತೆ ಇಡೀ ಲೋಕಗಳ ಜೀವರಾಶಿಗಳ ಒಂದು ಜನಕ ಅಂತ ಎನಿಸಿದವರು ಕಶ್ಯಪರು. ಇನ್ನು ವೇದಗಳನ್ನು ಸುಂದರವಾಗಿ ವಿವರಿಸುವಂತಹ ವಾಮದೇವ ಋಷಿಗಳು. ಇವರೆಲ್ಲರೂ ಕೃಷ್ಣ ದರ್ಶನಾರ್ಥಿಗಳಾಗಿ ಕೃಷ್ಣನನ್ನ ಕಾಣಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಆಗ ಕೃಷ್ಣ ಏನು ಮಾಡಿದ್ದಾನೆ, ದ್ವಾರಕೆಯಲ್ಲಿ ನಾನು ಇರುವುದಿಲ್ಲ, ಇವರೆಲ್ಲರೂ ಪಿಂಡೋದ್ಧಾರ ಕ್ಷೇತ್ರಕ್ಕೆ, ಪಿಂಡಾರಕ ಕ್ಷೇತ್ರ ಅಂತ ಹೇಳಿ ಅಲ್ಲಿಗೆ ಬರಬೇಕು ಅಂತ ಕೃಷ್ಣನಿಗೆ ಹೇಳಿ ಕಳಿಸಿದ್ದಾರೆ. ಆ ಪ್ರಕಾರ ಇವರೆಲ್ಲ ಬಂದಿದ್ದಾರೆ. ಇಲ್ಲಿಗೆ ದ್ವಾರಕೆಗೆ ಬರುವವರು ಕೃಷ್ಣನ ಮಾತಿನಿಂದ ಇವರೆಲ್ಲ ಇಲ್ಲಿಗೆ ಬರ್ತಾರೆ. ಕೃಷ್ಣ ದರ್ಶನಾರ್ಥಿಗಳಾಗಿ ಪಿಂಡಾರಕ ಕ್ಷೇತ್ರಕ್ಕೆ ಬರ್ತಾರೆ. ಈಗಲೂ ಪಿಂಡಾರಕ ಇದೆ, ಆದರೆ ಯಾತ್ರೆಯಲ್ಲಿ ಆ ಪಿಂಡಾರಕ ಕ್ಷೇತ್ರ ಬರುವುದಿಲ್ಲ. ಅಲ್ಲಿ ಇವರೆಲ್ಲ ಎಲ್ಲ ಋಷಿಮುನಿಗಳ ವೃಂದ ಒಂದು ಟೀಮ್ ಬರುತ್ತೆ. ಅಲ್ಲಿ ಯಾದವರು, ಕೃಷ್ಣನ ಮಕ್ಕಳು ಎಲ್ಲ ಅವರೆಲ್ಲ ಸೇರಿರ್ತಾರೆ. ನಿಮಗೆಲ್ಲ ಗೊತ್ತಿದೆ ಕೃಷ್ಣನ ಮಕ್ಕಳು ಎಷ್ಟು? 16,108 × 11. ಒಂದೊಂದು ಪತ್ನಿಗೆ 10 ಗಂಡುಗಳು, 1 ಹೆಣ್ಣು. ಕೃಷ್ಣ ಎಷ್ಟು ಕಪಟನಾಟಕ ಸೂತ್ರಧಾರಿ ಆಗಿದ್ದಾನೆ ಅಂತ ನೋಡು ನಮಗೆ ಇದರಿಂದ ಗೊತ್ತಾಗ್ತದೆ. ಗಂಡಿನ ಸಂಖ್ಯೆಗಳು ಹೆಚ್ಚು, ಕನ್ಯಾ ಸಂಖ್ಯೆ 1. ಪ್ರಾಯ ವರದಕ್ಷಿಣೆಯನ್ನು ತೆಗೆದುಕೊಂಡವರಲ್ಲಿ ನಂಬರ್ 1 ಕೃಷ್ಣ ಆಗಿರಬೇಕು. ಯಾಕೆಂದರೆ ಅಷ್ಟು 10 ಗಂಡುಗಳು, 10 ಪುತ್ರರು, ದಶಪುತ್ರರು ಕೃಷ್ಣನಿಗೆ, ಒಂದೊಂದು ಕನ್ಯಾ ಅಂತ ಹೇಳ್ತಾರೆ. ಅದರಲ್ಲಿ ಯದುನಂದನ ಕುಮಾರ ಕ್ರೀಡಂತಹ
ಆ ಏನು ಯಾದವರು ಕೃಷ್ಣನ ಮಕ್ಕಳು ಅವರೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಸಾಂಬ. ಸಾಂಬ ಯಾರು ಅಂದರೆ ಜಾಂಬವತಿಯ ಸುತ. ಜಾಂಬವತಿ ಅವಳು ಯಾರು ಅಂದರೆ ಅವಳ ಹೆಸರು ರೋಹಿಣಿ ಅಂತ ಅವಳ ಹೆಸರು. ಆಚಾರ್ಯರು ತಾತ್ಪರ್ಯಗಳನ್ನು ಹೇಳ್ತಾರೆ. ಅವಳ ಆ್ಯಕ್ಚುಲಿ ವಾಸ್ತವವಾಗಿ ಹೆಸರು ರೋಹಿಣಿ, ಆದರೆ ಅವಳಿಗೆ ಜಾಂಬವತಿ ಅಂತ ಹೇಗೆ ಬರ್ತದೆ ಅಂದರೆ ಅವಳು ಜಾಂಬವಂತನ ಮಗಳಾದ್ದರಿಂದ ಜಾಂಬವಂತ ಕೃಷ್ಣನ ಜೊತೆಗೆ ತುಂಬ ದಿನಗಳ ಪರ್ಯಂತ ಯುದ್ಧ ಮಾಡಿ ಕೃಷ್ಣನಲ್ಲಿ ರಾವಣನ ಕಂಡವರು ಜಾಂಬ. ಯಾವಾಗ ಕೃಷ್ಣನಲ್ಲಿ ರಾಮನ ದರ್ಶನ ಆಯಿತು, ಜಾಂಬವಂತ ಕೃಷ್ಣನಿಗೆ ಶರಣಾಗತಿ ಹೊಂದುತ್ತಾನೆ. ದೇವರು ಆಪರೇಷನ್ ಮಾಡ್ತಾರೆ ಸುದರ್ಶನ ಚಕ್ರದಿಂದ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಅವನು ಆಪರೇಷನ್ ಮಾಡ್ತಾನೆ, ಅದು ಸರ್ಜರಿ ಆಗ್ತದೆ. ಜಾಂಬವಂತನ ತ್ರೇತಾಯುಗದ ಜಾಂಬವಂತ ದ್ವಾಪರದಲ್ಲಿ ಸರ್ಜರಿ ಆಗ್ತದೆ, ಅದು ಕೃಷ್ಣನಿಂದ ಸರ್ಜರಿ ಆಗ್ತದೆ. ಅಂದು ರಾಮನ ಮಹಿಮೆಯನ್ನು ಭರ್ಜರಿಯಾಗಿ ಕಂಡ ಜಾಂಬವಂತನಿಗೆ ಕೃಷ್ಣನಿಂದ ಸರ್ಜರಿ ಆಗ್ತದೆ. ಆಗ ಇದು ಜರ್ಜರಿತವಾದ ದೇಹ ಆದ್ದರಿಂದ ಕೃಷ್ಣ ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಮತ್ತೆ ವೃದ್ಧನಾದವನನ್ನು, ಮುಪ್ಪು ಹೊಂದಿದವನನ್ನು ಮತ್ತೇನು ಮಾಡಿಬಿಡ್ತಾನಂತೆ ಕೃಷ್ಣ, ಅವನನ್ನು ಯುವಕರನ್ನಾಗಿ ಮಾಡ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು, ಅಂದರೆ ಮುಪ್ಪು ಹೋಯಿತು, ಯೌವನ ಬಂತು, ಯಾವುದರಿಂದ ಅಂದರೆ ಸುದರ್ಶನದಿಂದ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಮುಪ್ಪು, ಹೃದಯದ ವೃದ್ಧಾಪ್ಯ ಹೊರಟು ಹೋಗ್ತದೆ, ಮತ್ತೆ ವಾಪಸ್ ಯೌವನ ಬರ್ತದೆ. ಅದು ಯಾವುದರಿಂದ ಅಂದರೆ ಸುದರ್ಶನದಿಂದ, ಮಧ್ವರ ದರ್ಶನದಿಂದ, ಅದು ಭಾಗವತ ದರ್ಶನದಿಂದ ಮತ್ತೆ ಹೊರಟು ಹೋಗಿರುವಂತಹ ವೃದ್ಧಾಪ್ಯ ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ಏಕಾದಶಿ ಎಂದು ಏನು ಮಾಡಬೇಕು ಅಂತ ಇದೆ, ಸುದರ್ಶನ ಚಕ್ರವನ್ನು ಧಾರಣೆ ಮಾಡಬೇಕು ಅಂತ ಇದೆ. ಈಗ ನಮಗೆ ಒಂದು ಒಳ್ಳೆ ಮೆಡಿಸಿನ್ ಸಿಕ್ಕಿತ್ತು, ಏನು ಔಷಧ, ಎಲ್ರಿಗೂ ಅದೇ ಅಪೇಕ್ಷೆ, ಅಭಿಪ್ಸ, ಇಚ್ಛೆ. ಏನು, ನಮ್ಮೊಳಗಿರುವ ಮುಪ್ಪು ಹೊರಟು ಹೋಗಬೇಕು, ತಾರುಣ್ಯ ಬರಬೇಕು. ತುಂಬ ಡಾಕ್ಟರ್ಸ್ ಎಲ್ಲ ಹೋಗ್ತಾರೆ, ಅಲೋಪತಿ ಅಂತ ಹೋಗ್ತಾರೆ, ಹೋಮಿಯೋಪತಿ ಅಂತ ಹೋಗ್ತಾರೆ, ಕೆಲವರು ಚವನಪ್ರಾಶ ಅಂತ ತಗೊಳ್ತಾರೆ. ಅದು ಮುಪ್ಪು ಹೋಗೋದೇ ಇಲ್ಲ, ಅದು ಮತ್ತಷ್ಟು ಮುಪ್ಪು ಹೆಚ್ಚಾಗಬೇಕು. ಅದಕ್ಕೆ ಇವತ್ತೊಂದು ಮೆಡಿಸಿನ್ ನಮಗೆ ಸಿಕ್ಕಿದ್ದೇನು ಅಂದರೆ ಮತ್ತೆ ಯಾವುದಲ್ಲ, ಅದು ಸುದರ್ಶನದಿಂದ ನಮ್ಮ ಮನಸ್ಸಿನ ಮುಪ್ಪು ಏನಾಗಿಬಿಡ್ತದೆ, ಮನಸ್ಸೊಳಗಿರುವ ತುಂಬಿಕೊಂಡಿರುವ ಮುಪ್ಪು, ಹೃದಯಗತವಾದಂತಹ ವೃದ್ಧಾಪ್ಯ ಅದು ಹೊರಟು ಹೋಗ್ತದೆ, ಸುದರ್ಶನದಿಂದ ಹೊರಟು ಹೋಗ್ತದೆ. ಸುದರ್ಶನ ಅಂದರೆ ಸುಷ್ಟು ದರ್ಶನಂ, ಯಾವುದರಿಂದ ದರ್ಶನವು ಜ್ಞಾನ ಚೆನ್ನಾಗಿ ಆಗ್ತದೋ, ಯಾವುದರಿಂದ ಉತ್ತಮವಾದ ಜ್ಞಾನ ನಮಗೆ ಬರ್ತದೋ ಅದು ಏನು ಅಂತ ಹೇಳ್ತಾರೆ, ಅದನ್ನು ಸುದರ್ಶನ ಅಂತ ಹೇಳಿದ್ದಾರೆ. ಅದಕ್ಕೆ ಮಧ್ವಾಚಾರ್ಯರ ಗ್ರಂಥಗಳನ್ನೇ ಸುದರ್ಶನ, ಮಧ್ವವಿಜಯದಲ್ಲಿ ಹೇಳಿದ್ದಾರೆ, ಮಧ್ವರ ಗ್ರಂಥಗಳನ್ನು ಸುದರ್ಶನ ಅಂತ ಹೇಳ್ತಾರೆ. ಅದೇ ಪಾಂಚಜನ್ಯ ಶಂಕ ಅಂತ ಹೇಳಿದ್ದಾರೆ, ಅದೇ ಕೌಮೋದಕೀಗರ ಅಂತ ಹೇಳಿದ್ದಾರೆ. ಅಂದರೆ ಮಧ್ವರು ಅಂದರೆ ಅಭಿನವ ನರಸಿಂಹದೇವರು ಅಂತ ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಹಾಗೆ ಇಂತಹ ಜಾಂಬವತಿಯನ್ನು ಕೊಡ್ತಾರೆ ಕೃಷ್ಣನಿಗೆ. ಕನ್ಯಾ ಮಣಿಯರು, ಕನ್ಯಾ ಅಂದರೆ ರತ್ನ, ಕನ್ಯಾ ಮಣಿಯನ್ನು ಕೊಟ್ಟ. ಅದು ವಾಸ್ತವವಾಗಿ ಬಂದಿದ್ದು ಯಾವುದರ ಸಲುವಾಗಿ ಅಂದರೆ ರೀಸನ್ ಏನು ಅಂದರೆ ಸಮಂತಕ ಮಣಿ. ಸಮಂತಕ ಮಣಿಯ ಜೊತೆಗೆ ಕೃಷ್ಣನಿಗೆ ಏನು ಸಿಕ್ಕಿತು ಅಂದರೆ ಕನ್ಯಾಮಣಿ ಸಿಕ್ಕಿತು. ಎರಡು ಮಣಿಗಳು, ಒಂದು ಸಮಂತಕ ಮಣಿ ಜೊತೆಗೆ ಕನ್ಯಾಮಣಿ, ಅದು ರೋಹಿಣಿ ಜಾಂಬವಂತಿ. ಈ ಸಮಂತಕ ಮಣಿಯಿಂದ ಕೃಷ್ಣನಿಗೆ ಇನ್ನೊಂದು ಮಣಿ ಸಿಕ್ಕಿತು, ಕನ್ಯಾಮಣಿ ಸಿಕ್ಕಿತು. ಯಾವುದಂದ್ರೆ ಸತ್ರಾಜಿತ ರಾಜ ತನ್ನ ಮಗಳನ್ನೇ ಭೂ ರೂಪಳಾದ ಸತ್ಯಭಾಮೆಯನ್ನೇ ಮದುವೆ ಮಾಡಿಕೊಡ್ತಾರೆ. ಹಾಗಾಗಿ ಒಂದು ಮಣಿಯನ್ನು ಅರಸಿಕೊಂಡು ಬಂದ ಕೃಷ್ಣನಿಗೆ ಎರಡು ಮಣಿಗಳು ಸಿಕ್ಕಿತು. ಸಮಂತಕ ಮಣಿಯನ್ನು ಅರಸಿಕೊಂಡು ಬಂದಿರುವ ಕೃಷ್ಣನಿಗೆ ಎರಡು ಮಣಿಗಳು, ಎರಡು ಕನ್ಯಾಮಣಿಗಳು. ಒಂದು ರೋಹಿಣಿ ಜಾಂಬವತಿ ಎಂಬ ಕನ್ಯಾಮಣಿ, ಇನ್ನೊಂದು ಸತ್ಯಭಾಮೆ ಎಂಬ ಕನ್ಯಾಮಣಿ
ನಮಗೆ ಸಿಕ್ಕಿತು. ಹಾಗಾಗಿ ಈ ಕಥೆಯನ್ನು ಯಾರು ಮೇಲಿನ ಮೇಲೆ 2 ಮಣಿಗಳು ಸಿಕ್ಕಿತು ಕೃಷ್ಣನಿಗೆ ಸಮಂತಕ ಮಣಿ ಸಲುವಾಗಿ ಅಂತ ಹೇಳಿ ಮೇಲಿನ ಮೇಲೆ ಪಠಣ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಯಾರಿಗೆ ಕನ್ಯಾಮಣಿ ಸಿಗದೇ ಇದ್ದವರಿಗೆ ಪ್ರಾಯ ಕನ್ಯಾಮಣಿ ಸಿಗ್ತದೆ ಇದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಪುರೋಹಿತರಿಗೆ ಕನ್ಯಾಮಣಿ ಸಿಗುವುದಿಲ್ಲ. ತುಳಸಿ ಮಣಿ ಸಿಗ್ತದೆ, ಕಮಲಾಕ್ಷಿ ಮಣಿ ಸಿಗ್ತದೆ. ಆದರೆ ಕಮಲ ಎಂಬ ರಕ್ತ ಸಿಗುತ್ತದೆ. ಕಮಲಾಕ್ಷಿ ಮಣಿ ಸಿಗ್ತದೆ ಹೊರತು ತುಳಸಿ ಮಣಿ ಸಿಗ್ತದೆ ಹೊರತು ಕಮಲ, ವಿಮಲ, ಅಮಲ ಎಂಬ ಮಣಿಗಳು, ಕನ್ಯಾಮಣಿಗಳು ದೊರಕದೇ ಇರೋದು ಅದು ಒಂದು ವಿಪರ್ಯಾಸ. ಅದರಿಂದ ಈ ಕಥೆಯ ಮೂಲಕ ನಾವು ಇಲ್ಲಿ ಹೇಳೋದೇನೆಂದರೆ, ಪುರೋಹಿತರಿಗೆ, ವಿದ್ವಾಂಸರಿಗೆ ಕನ್ಯಾಮಣಿಯನ್ನು ಕೊಟ್ಟರೆ ಕೃಷ್ಣ ಅವರನ್ನೇನು ಮಾಡ್ತಾನೆ ಅಂದರೆ ಸುಧಾಮನನ್ನ ಪರಿಪಾಲಿಸಿದಂತೆ ಆ ವಿದ್ವಾಂಸರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಸುಧಾಮ ಅಂದು ಹೇಗೆ ಕೃಷ್ಣ ಸಖ ಕುಚೇಲ ಒಂದು ಅವಲಕ್ಕಿಯನ್ನ ಕೊಟ್ಟು ಲಕ್ಕಿಯಾದ, ಕೃಷ್ಣನಿಗೆ ಅವಲಕ್ಕಿ ಕೊಟ್ಟ ಲಕ್ಕಿಯಾದ ಅದೃಷ್ಟವಂತ, ಹಾಗೆ ಸುಧಾಮ ಲಕ್ಕಿಯಾದಂತೆ ಇಂದು ಕೃಷ್ಣನ ಈ ಕಥೆಯನ್ನು ಕೇಳಿದವರು ಪಾಲಕರು ಒಂದು ದೊಡ್ಡ ಮನಸ್ಸು ಮಾಡಿ ಕನ್ಯಾಮಣಿಗಳನ್ನು ಕೊಟ್ಟರೆ ನಿಜವಾಗಲೂ ಕೂಡ ಅವರು ಜೀವನದಲ್ಲಿ ಸುಧಾಮರಾಗ್ತಾರೆ. ಅವರು ರಾಯಚೂರಿನ ಒಂದು ಒಳ್ಳೆಯ ಅಷ್ಟು ಒಳ್ಳೆಯ ಈ ಪ್ರಾಂತದಲ್ಲಿ ಅಷ್ಟು ಪರಿಚಯ ಯಾವುದು ಇಂಪಾರ್ಟೆಂಟ್ ಜಾಗದಲ್ಲಿರ್ತದೆ ಅಲ್ಲಿ ಒಳ್ಳೆಯ ಮನೆಗಳನ್ನು ಮಾಡಿಕೊಂಡು ವಾಸ ಮಾಡುವುದರಲ್ಲಿ ಯಾವ ಸಂಶಯ ಇಲ್ಲ. ದೇವರು ಒಳ್ಳೆಯ ರೀತಿಯಲ್ಲಿ ಇರ್ತಾನೆ ಅಂತ ಭಾವನೆ. ಮತ್ತು ನೀವು ನನ್ನ ತಿಳ್ಕೊಬೇಡಿ, ನನ್ನದೇ ಇಲ್ಲ, ನಮ್ಮ ಮುಗಿದೇ ಎಷ್ಟೋ ವರ್ಷ ಮದುವೆ ಆಯಿತು, ಈ ಮೊಮ್ಮಕ್ಕಳಾಗೋ ಸಮಯ ಬಂದಿತ್ತು. ಆದರೆ ಹೇಳಿದ್ದಾರಿಗೆ ಅಂದರೆ ಅದು ಯಾರು ಕನ್ಯಾರ್ಥಿಗಳಿದ್ದಾರೆ, ಕನ್ಯಾಪೇಕ್ಷೆಗಳಿದ್ದಾರೆ, ಅವರಿಗೆ ನಮ್ಮ ಕನ್ಯೆಗಳನ್ನು ವಿದ್ವಾಂಸರಿಗೆ, ಪುರೋಹಿತರಿಗೆ, ಪಂಡಿತರಿಗೆ ಕೊಟ್ಟರೆ ಅದು ಕನ್ಯಾದಾನ ಮಾಡಿದ್ದು ಅದೆಲ್ಲೋ ಒಂದು ಕಡೆ ಸಾರ್ಥಕವಾಗ್ತದೆ. ಎರಡೂ ಕಡೆ ಬೇಕು. IT BTಗಳಿಗೂ ಕೊಡಬೇಕು, ಡಾಕ್ಟರ್ಸ್ಗಳಿಗೂ ಕೊಡಬೇಕು, ಪುರೋಹಿತರಿಗೂ ಕೊಡಬೇಕು. ಮತ್ತು ನೆಕ್ಸ್ಟ್ ಜನರೇಷನ್ ಮುಂದುವರಿಬೇಕಲ್ಲ, ಆ ಜನರೇಷನ್ ಅದು ಪರಂಪರೆ ಮುಂದುವರಿಬೇಕು ಅಂದರೆ ಕನ್ಯೆಗಳು ಸಿಕ್ಕಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಇದು ನಾವು ತಿಳಿದುಕೊಳ್ಳಬೇಕಾದಂತಹ ಸಂಗತಿ. ಹೀಗೆ ಆ ಜಾಂಬವತಿ ಸುತ, ರೋಹಿಣಿ ಸುತ ಯಾರು ಸಾಂಬ, ರುಕ್ಮಿಣಿಯ ಮಗ ಒಬ್ಬ ಇದ್ದಾನೆ ಪ್ರದ್ಯುಮ್ನ, ಇನ್ನು ಅನೇಕರಿದ್ದಾರೆ. ಹಾಗೆ ಜಾಂಬವತಿಗೆ ಮಗ ಒಬ್ಬ ಇದ್ದಾನೆ ಸಾಂಬ ಅಂತ. ಸಾಂಬ ಯಾರಂದರೆ ಮಧ್ವಾಚಾರ್ಯ ಹೇಳಿದ್ದಾರೆ, ಅವನು ಸನತ್ ಕುಮಾರ ಅಂತ ಹೇಳಿದ್ದಾನೆ, ಷಣ್ಮುಖ ಇದ್ದಾನೆ. ಆ ಷಣ್ಮುಖನೇ ಏನಾಗಿ ಬಂದಿದ್ದಾನೆ, ಜಾಂಬವತಿಗೆ ಮಗನಾಗಿ ಹುಟ್ಟಿ ಬಂದಿದ್ದಾನೆ, ಸಾಂಬರಾಗಿ ಹುಟ್ಟಿ ಬಂದಿದ್ದಾನೆ. ಇವರೆಲ್ಲ ಏನು ಮಾಡುತ್ತಾರೆ, ಕೃಷ್ಣನ ಮಕ್ಕಳು, ಉಳಿದ ಮಕ್ಕಳು, ಯಾದವರು ಎಲ್ಲ ಸೇರಿಕೊಂಡು ಸಾಂಬ ಅವನು ಷಣ್ಮುಖ ಆದದ್ದರಿಂದ, ಕಾಮ ಆದದ್ದರಿಂದ, ಸುಂದರಾಂಗ ಆದದ್ದರಿಂದ, ಅನಂಗ ಆದದ್ದರಿಂದ ಅವನಿಗೆ ಒಂದು ಒಳ್ಳೆಯ ಏನೋ ಸ್ಯಾರಿಯನ್ನು ಉಡಿಸಿಬಿಟ್ಟು ಮತ್ತು ಅವನಿಗೆ ಗರ್ಭಿಣಿ ಆಗುವ ಹಾಗೆ ಮಾಡಿ, ಗರ್ಭಿಣಿ ಆಗುವ ಹಾಗೆ ಅಂದರೆ ಗರ್ಭಿಣಿ ಆಗುವಂತೇನು ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲ ಏನಿದೆ, ಅದೇನೋ ಮಟೀರಿಯಲ್ ಏನು ಬೇಕು ಅದನ್ನೆಲ್ಲವನ್ನು ಅವನಿಗೆ ತುಂಬಿಸಿಬಿಟ್ಟು ಸಾಂಬರನ್ನು ಒಂದು ಗರ್ಭಿಣಿ ಸ್ತ್ರೀಯನ್ನಾಗಿ ಮಾಡಿರ್ತಾರೆ. ಆವಾಗ ಆ ಸಾಂಬರನ್ನು ಹುಡುಗಿ, ಮೊದಲಿಗೆ ಚಂದದ ಹುಡುಗಿಯರು, ಮೊದಲಿಗೆ ಕಾಮ, ಸುಂದರಾಂಗ, ಈಗ ಸುಂದರಾಂಗ ಹೋಗಿ ಏನಾದರೂ ಈಗ ಸುಂದರಾಂಗಿಯಾದ, ಸೌಂದರ್ಯ ರಾಶಿಯಾದ, ಈ ಎಲ್ಲ ಯಾದವರು ಈ ಸಾಂಬನನ್ನು, ಈ ಸ್ತ್ರೀ ವೇಷದ ಸಾಂಬನನ್ನು ಅವರ ಕಣ್ಮುಂದೆ ತಂದು ಗರ್ಭಿಣಿ ಇವಳು ಪುತ್ರಕಾಮ, ಮಗನನ್ನು ಪಡೆಯಬೇಕು ಅಂತ ಇವಳಿಗೆ ಅಪೇಕ್ಷೆ ಇದೆ, ಇಚ್ಛೆ ಇದೆ. ಅದಕ್ಕೆ ಋಷಿಗಳೇ ನೀವು ಹೇಳಿ ಇವಳೇನು ಡೆಲಿವರಿ ಆಗ್ತಾಳೆ. ಎಲ್ಲ ಋಷಿಗಳ ಮುಂದೆ ಇವರು ಹೇಳಿದ್ರು, ಎಲ್ಲ ಕೃಷ್ಣನ ಮಕ್ಕಳು ಎಲ್ಲ ಹೇಳಿ ಏನು ಮಗುವನ್ನು ಹಡಿತಾಳೆ, ಏನು ಡೆಲಿವರಿ ಆಗ್ತದೆ ಇವಳಿಗೆ ಅಂತ ಪ್ರಶ್ನೆ. ಅದಕ್ಕೆ ಇವಳು ವಿಲಜ್ಜತಿ, ಇವಳು ನಾಚಿಕೊಳ್ತಾ ಇದ್ದಾಳೆ, ಗರ್ಭಿಣಿ, ಅವಳಿಗೆ ಕ್ಯೂರಿಯಾಸಿಟಿ ಇದೆ,
ಯಾವ ಮಗು ಆಗ್ತದೆ, ಗಂಡು ಹೆಣ್ಣು ಅಂತ. ಈಗ ಹಾಗಿರ್ತದೆ ನೋಡಿ. ಮೊದಲೆಲ್ಲ 90ರ ದಶಕದಲ್ಲಿ ಹೇಳ್ತಾ ಇದ್ರು, ಸ್ಕ್ಯಾನ್ ಮಾಡಿ ಗಂಡು ಹೆಣ್ಣು ಅಂತ ಹೇಳ್ತಾರೆ. ಈಗ ಲಿಂಗ ದರ್ಶನದ ವ್ಯವಸ್ಥೆ ಇಲ್ಲ, ಅದನ್ನು ಬ್ಯಾನ್ ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ. ಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆಂದ್ರೆ ಅದು ಅನುಪಾತಗಳು ಹೆಚ್ಚು ಕಡಿಮೆ ಆಗ್ಬೋದು. ಹೆಣ್ಣಾಗ್ಬಿಟ್ಟಿದ್ರೆ ಆಗುವಂಥ ಪ್ರಸಂಗ ಇತ್ತು. ಹೆಣ್ಣಾದ್ರೆ ಗರ್ಭಪಾತ, ಗಂಡಾದ್ರೆ ಸಂತತಿ. ಅದು ಒಂದು ಕಾರಣ. ಕನ್ಯಾ ಸಿಗದೇ ಇರಲಿಕ್ಕೆ ನಮ್ಮ ಹಿಂದಿನವರು ಏನೋ ಒಂದು ಅವಘಡ ಮಾಡಿಕೊಂಡಿದ್ದಾರೆ. ಈಗ ಕನ್ಯಾಭಾವಕ್ಕೆ ಅವತ್ತಿನ ಅವಘಡವು, ಅಪಘಾತವು ಕೂಡ, ಆಕ್ಸಿಡೆಂಟು ಕೂಡ ಇವತ್ತು ಕಾರಣ. ಅದನ್ನು ನಾವು ಅರ್ಥ ಮಾಡ್ತೀವಿ. ಹಾಗಾಗಿ ಡಾಕ್ಟರ್ಸ್ ಬ್ಯಾನ್ ಮಾಡ್ತಾರೆ, ಬೇಡ ಬೇಡ ಅಂತ. ಅದು ಕ್ಯೂರಿಯಾಸಿಟಿ ಇರ್ತದೆ, ಕೂತಲೇ ಇರ್ತದೆ. ಏನು ಮಗು ಆಗ್ತದೆ ಅಂತ ಹೇಳ್ತಾರೆ ಅವಳು. ವಿಲಜ್ಜತಿ, ಲಜ್ಜೆ ಇದೆ ಇವಳಿಗೆ, ಅದಕ್ಕೇನು ಆಗ್ತದೆ. ಅದಕ್ಕೆ ಅವರು ಬಂದವರು ಅದು ಕಾಂಜಿ ಪಿಂಜಿ ಅಲ್ಲ. ನಾನು ಅದಕ್ಕೆ ಅವ್ರ ಹೆಸರು ಹೇಳಿದ್ದವರೆಲ್ಲ ಯಾರು ಬಂದಿದ್ದಾರೆ ಅಲ್ವಾ. ನಮ್ಮ ಕಾಲದಲ್ಲಿ ನೀವೆಲ್ಲ ನೋಡಿದವರು ಮಹಾಮಹಿಮರು. ನಮ್ಮ ಕಾಲದಲ್ಲಿ ಯಾರು ಹೇಳಿ? ಮಹಾಮಹಿಮರಾದ ತತ್ವಜ್ಞಾನಿಗಳಾದ ವಿದ್ಯಾಮಾನರು ಇಲ್ಲಿ ನೋಡಿದ್ರು. ಮತ್ತೆ ಯತಿಕುಲ ಚಕ್ರವರ್ತಿಗಳು ಎನಿಸಿದಂತಹ ವೇದಾಂತ ಸ್ವಾಮಿಗಳು ನೋಡಿದ್ವಿ. ವಿಶ್ವತೀರ್ಥ ನಾವು ದರ್ಶನ ಮಾಡಿ ಅವರ ಸಾಮೀಪ್ಯ ನಮಗೆ ಸಿಕ್ಕಿ. ಅಷ್ಟೇ ಅಲ್ಲ, ಇಲ್ಲಿ ಮೇಲಿಂದ ಮೇಲೆ ಆಗಮಿಸುವ ಯತಿವರ್ಯರು, ಹನುಮಾನ ಶ್ರೀಗಳು, ಹನುಮಾನ ಶ್ರೀಗಳು, ಮತ್ತೆ ಪರಮ ಪೂಜ್ಯರಾಗಿರುವ ತಮ್ಮ ಪ್ರವಚನಗಳಿಂದ ಕ್ರಾಂತಿ ಮಾಡುವ ಸತ್ಯಾರ್ಥ ತೀರ್ಥರು, ಮಂತ್ರಾಲಯ ಮಠದ ಸ್ವಾಮಿಗಳು ಎಲ್ಲ ಇಲ್ಲಿ ಬಂದು ಒಂದು ರೀತಿಯಲ್ಲಿ ಅದು ರಾಯಚೂರು ಅಂತ ಯಾಕೆ ಆಗಿದೆ ಅಂದ್ರೆ, ಎಲ್ಲ ಯತಿರಾಯರ ಒಂದು ಜ್ಞಾನದ ಚೂರುಗಳು ಬೆಟ್ಟವಾಗಿ ನಿಂತಿದ್ದರಿಂದ ಇದು ರಾಯಚೂರು ಅಂತ ಇದು ಆಗಿಬಿಟ್ಟಿದೆ. ನಾನು ಬಸ್ಸಲ್ಲಿ, ಕಾರಲ್ಲಿ, ಟ್ರೈನಲ್ಲಿ ಬರುವಾಗ ಅದೇ ಭಾವಿಸ್ಕೊಂಡು ಬರ್ತಾ ಇದ್ದೆ, ಇದು ಚೂರು ಅಂತ ಯಾಕೆ ಬಂತು? ಏನು ಚೂರು ಸಿಕ್ಕಿತು ಈ ಮಂದಿಗೆ? ಇಲ್ಲಿರುವ ಜನವಾಸಿಗಳಿಗೆ, ಇಲ್ಲಿರುವ ನಗರ ನಿವಾಸಿಗಳಿಗೆ ಏನು ಚೂರು ಸಿಕ್ಕಿದೆ ಅಂತ ನಾನು ಮನದಲ್ಲಿ ಭಾವಿಸಿಕೊಂಡು ಬರ್ತಾ ಇರುವಾಗ ನನಗೆ ಉತ್ತರ ಸಿಕ್ಕಿತ್ತು. ಯಾವಾಗ ಸಿಕ್ಕಿತ್ತು ಅಂದ್ರೆ, ರಾಯಚೂರಿಗೆ ಬಂದ ಮೇಲೆ ಸಿಕ್ಕಿತ್ತು. ಅಲ್ಲಿ ನನಗೆ ಸಿಕ್ಕಿದ್ದಿಲ್ಲ, ಅದರಲ್ಲಿ ಹಾಗೆ ಗೊತ್ತಾಯ್ತು, ಅದು ಬ್ಲ್ಯಾಂಕ್ ಆಗಿತ್ತು. ರಾಯಚೂರಿಗೆ ಬಂದಾಗ ಸಿಕ್ಕಿತ್ತು, ಉತ್ತರ ಸಿಕ್ಕಿತ್ತು. ಏನು ಸಿಕ್ಕಿತ್ತು ಅಂತಂದ್ರೆ, ಇಲ್ಲಿರುವ ಗೋಪಾಲದಾಸರು, ಇಲ್ಲಿರುವ ಜಗನ್ನಾಥದಾಸರು, ಇಲ್ಲಿರುವ ವಿಜಯದಾಸರು, ಎಲ್ಲದಕ್ಕಿಂತ ಕಲಶಪ್ರಾಯವಾಗಿ ರಾಘವೇಂದ್ರ ಸ್ವಾಮಿಗಳು ರಾಯಚೂರು ಕಡೆ ಇದ್ದಾರೆ ತಕ್ಷಣ ಫ್ಲಾಶ್ ಆದ ತಕ್ಷಣ, ಇವರೆಲ್ಲರ ಒಂದು ಪರಮ ಪವಿತ್ರವಾದ ಸಂಪರ್ಕದಿಂದ, ಈ ಎಲ್ಲ ರಾಯರುಗಳ ಸಮಾಗಮದಿಂದ ಅವರೆಲ್ಲರ ಒಂದು ಸ್ವೀಟ್ಗಳ ಚೂರುಗಳು ಅಲ್ಲಲ್ಲಿ ಇದು ಬಿದ್ದದ್ದರಿಂದ ಇದು ಪತನವಾದದ್ದರಿಂದ ಇದು ರಾಯಚೂರು ಆಗಿದೆ ಅಂತ ನಮಗೆ ಸಾಕ್ಷಾತ್ಕಾರ ಇತ್ತು. ನನಗೆ ಸಾಕ್ಷಾತ್ಕಾರ ಇತ್ತು. ಇವತ್ತು ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತಿರ್ತದಂತೆ. ರಾಯಚೂರು ಅಂತ ಹೆಸರು ಬರಲಿಕ್ಕೆ ಯಾಕೆ ಕಾರಣ ಅನ್ನುವ ಸಾಕ್ಷಾತ್ಕಾರ ರಾಯಚೂರು ಭೂಮಿಗೆ ಬಂದಷ್ಟು ನನಗೆ ಇಷ್ಟು ಒಂದು ಶಕ್ತಿ, ದೈವಿಕವಾದಂತಹ ಶಕ್ತಿ ಈ ಭೂಮಿಯಲ್ಲಿ ಇದೆ. ಒಂದೇ ಮಾತಲ್ಲಿ ಹೇಳ್ಬೋದು, ನಾವು ಅನೇಕ ಕಡೆ ಪ್ರವಚನಕ್ಕೆಲ್ಲ ಹೋಗ್ತೇವೆ. ಆದರೆ ಅನೇಕ ಕಡೆ ಪ್ರವಚನಕ್ಕೆ ಹೋದಾಗ ಇನ್ನೂ ಒಂದು ಎನರ್ಜಿ ಇರೋದು ಅಥವಾ ಪವರ್ ಬ್ಯಾಂಕ್ ಯಾವುದು ಅಂತ ಹೇಳೋದಾದ್ರೆ ಬಹುಶಃ ನಾವು ರಾಯಚೂರು ಅಂತ ಮೊದಲು ಹೇಳಬೇಕಾಗ್ತದೆ. ಅನೇಕ ಕಡೆಯಲ್ಲಿ ಹೋಗುವಾಗ ಜನ ಬರ್ತಾರೆ, ಭಕ್ತರು ಬರ್ತಾರೆ, ಶ್ರೋತೃಗಳು ಬರ್ತಾರೆ. ಆದರೆ ಒಂದು ತೂಕ ಹೆಚ್ಚಾಗ್ತದೆ ಅದು ರಾಯಚೂರಿಗೆ ಬಂದಾಗ. ತುಲಾಭಾರ ಮಾಡಿ ನೋಡಿದಾಗ ಆ ತುಲಾಭಾರ ಅದು ಭಾರವಾಗುವುದು ಈ ರಾಯಚೂರಿಗೆ ಬಂದಾಗ ಆ ತುಲಾಭಾರದ ವಿಜಯವಾಗ್ತದೆ ಅಂತ ನಾವು ಚಿಂತನೆ ಮಾಡಿ ಭಾವಿಸಬೇಕಾಗ್ತದೆ. ಹೀಗೆ ನಾವು ನೋಡಿದ್ದೇವೆ, ನಾವೆಲ್ಲ ನೋಡಿದ್ವಿ, ವಿದ್ಯಾಮಾನರನ್ನು ನೋಡಿದ್ದೇವೆ, ಮಹಾಮಹಿಮರನ್ನು ನೋಡಿದ್ದೇವೆ. ಅಂಥವರ ದರ್ಶನ ಒಂದು ಆದಾಗ, ಒಂದು ಖುಷಿ ಆದಾಗ, ಸಂತೋಷವಾದಾಗ, ಇನ್ನು ಇವರು ಯಾರು ದುರ್ವಾಸರು, ಭೃಗು ಋಷಿಗಳು, ಕಶ್ಯಪರು, ಇವರೆಲ್ಲರ ಆಗಮನ ಆದಾಗ ಇನ್ನೇನಾಗ್ತದೆ? ಇಂಥ ಒಂದು ಭಾಗ್ಯ, ದೊಡ್ಡ ಭಾಗ್ಯ. ಅಂಥವ್ರ ಬಳಿಗೆ ಹೋಗಿಬಿಟ್ಟು ಪ್ರಶ್ನೆ ಮಾಡಿದರೆ ಏನು ಪಡಿತಾನೆ ಇವನಿಗೇನು ಡೆಲಿವರಿ ಆಗ್ತದೆ, ಯಾವ ಮಗುವನ್ನು ಪಡಿತಾನೆ ಅಂತ ಪ್ರಶ್ನೆ ಮಾಡಿಬಿಟ್ರೆ ಏನಾಗ್ಬೇಕು ಹೇಳಿ? ಅವ್ರ ಮೊದಲಿಗೆ ಅಲ್ಲಿ ದುರ್ವಾಸರಿದ್ದಾರೆ, ಭೃಗು ಋಷಿಗಳಿದ್ದಾರೆ. ಅವರೆಲ್ಲ ಗೊತ್ತಲ್ಲ, ಅವರೆಲ್ಲ ಯಾರು ಅಂದ್ರೆ ಅವರು ಕೋಪಿಷ್ಠರು. ಅವರು ದುರ್ವಾಸರು ಅಂದ್ರೆ ಕೋಪಿಷ್ಠರು ನಂಬರ್ 1. ಇದು ಕೋಪ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ದುರ್ವಾಸ. ಮನೇಲಿ ಹಾಗೆ ಗಂಡ ಏನಾದರೂ ಅಕಸ್ಮಾತ್ ಶಕ್ತಿನವಾಗಿದ್ದಾದ್ರೆ ನಮ್ಮ ಮನೆಯಲ್ಲಿ ದುರ್ವಾಸ ಇದ್ದಾರೆ ಅಂತ ಹೇಳ್ತಾರೆ. ಅದು
ದುರ್ವಾಸ ಮುನಿಗಳಿದ್ದಾರೆ ಅಂತ ಅಷ್ಟು ಕೋಪಕ್ಕೆ ಹೆಸರಾಗಿದ್ದಾರೆ. ಆದರೆ ಒಂದು ನಾವು ತಿಳ್ಕೊಳ್ಬೇಕು, ನಮ್ಮ ಮನೆಯ ಕೋಪ, ನಮ್ಮ ಗಂಡ ಮಾಡಿದ ಕೋಪ, ಹೆಂಡತಿ ಮಾಡಿದ ಕೋಪ, ಅದು ಯಾವುದೋ ಒಂದು ಸಂಸಾರದ ಕಲಹಕ್ಕೆ ಕಾರಣವಾಗಿದೆ. ಆದರೆ ದುರ್ವಾಸರು ಮಾಡಿಕೊಂಡ ಕೋಪ ಇವತ್ತೇನಾಗಿದೆ, ಇವತ್ತು ನಮ್ಮ ಇಡೀ ಯತಿ ಪರಂಪರೆ ಬರಲಿಕ್ಕೆ ಅವರ ಕೋಪ ಕಾರಣ. ಯತಿ ಪರಂಪರೆಗೆ ದುರ್ವಾಸರ ಕೋಪ ಕಾರಣವಾಯಿತು. ವಿಶ್ವಾಮಿತ್ರರ ಕೋಪ ಅದು ಫೇಮಸ್. ಅದು ವಿಶ್ವಾಮಿತ್ರರ ಕೋಪ ಅದು ಯಾವುದಕ್ಕೆ ಕಾರಣ ಆಯಿತು ಅಂತಂದ್ರೆ, ಮುಂದೆ ಅಪ್ರತಿಮವಾಗಿರುವ ಅಸದೃಶವಾದ ಗಾಯತ್ರಿ ಮಂತ್ರ ಹೊರಹೊಮ್ಮಲಿಕ್ಕೆ ವಿಶ್ವಾಮಿತ್ರರ ಸಾತ್ವಿಕ ಕೋಪ ಅದು ಕಾರಣವಾಯಿತು. ಹಾಗಾಗಿ ಕೋಪವು ಬೇಕು, ಅದು ತಾಮಸವಾಗಿರಬಾರದು. ಏನಾಗಿರ್ಬೇಕು, ಅದು ಸಾತ್ವಿಕವಾಗಿರಬೇಕು. ಈಗ ನೋಡಿ, ಸಾತ್ವಿಕ ತಾಮಸ ಹೇಗೆ ಅಂದರೆ, ಈಗ ಏಕಾದಶಿ ಇದೆ ಇವತ್ತು, ಮನೆಯ ಮಗು ಉಪವಾಸ ಮಾಡುವುದಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ಉಪವಾಸ ಮಾಡಿಲ್ಲ ಅಂದರೆ ಭಾಳ ಖುಷಿ ಆಯಿತು, ಹೀಗೆ ಹೀಗೆ ಇಟ್ಬಿಡು, ನೀನು 80 ಶಾಂತಿ ಆದಮೇಲೆ ನೀನು ಮುಂದೆ ಉಪವಾಸ ಮಾಡು ಅಂತಂದರೆ ಏನಾಗ್ತದೆ, ಅದು ಅವರಲ್ಲಿ ನಾವೇ ಕಾರಣ. ಅದು ಆದರೆ ಅವಾಗ ಕೋಪ ಬೇಕು. ನೀನು ಏಕಾದಶಿ ಮಾಡಿಲ್ಲ ಅಂತಾದರೆ ನೀನು ನಾಳೆ ದ್ವಾದಶಿ ಊಟ ಇಲ್ಲ ಅಂತ ಕೋಪ ಮಾಡಿಕೊಂಡ್ರೆ, ಆ ಮಗುವಿನ ಮೇಲೆ ಅಂದರೆ ಯೋಗ್ಯತೆ ಬಂದಾಗ ಆ ಮಗುವಿನ ಮೇಲೆ ಸಾತ್ವಿಕ ಕೋಪವನ್ನು ಮಾಡಿಕೊಂಡ್ರೆ, ಆ ಸಾತ್ವಿಕ ಕೋಪ ನಮಗೇನಾಗ್ತದೆ, ನಮ್ಮ ಪುಣ್ಯಕ್ಕೆ ಕಾರಣ. ಹಾಗಾಗಿ ಮನೆಯಲ್ಲಿ ಕೋಪವೂ ಬೇಕು, ಆದರೆ ಎಂಥ ಕೋಪ ಬೇಕದು ಸಾತ್ವಿಕವಾಗಿರುವ ಕೋಪ ಬೇಕು ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಸಾತ್ವಿಕವಾದ ಸಿಕ್ಕಾಪಟ್ಟೆ ಕೋಪ ಯಾರಿಗಿತ್ತಂದ್ರೆ ನಮ್ಮ ಸತ್ಯಧ್ಯಾನ ತೀರ್ಥರಿಗೆ ಮೇಲಿನ ಮೇಲೆ ಸಾತ್ವಿಕ ಕೋಪವನ್ನು ಮಾಡಿಕೊಂಡಿದ್ದರಿಂದಲೇ ಇವತ್ತು ಸಾವಿರಾರು ವಿದ್ವಾಂಸರು ಅವರ ಮುಖದಿಂದ ಹೊರಹೊಮ್ಮಿದರು. ಹಾಗಾಗಿ ಆಸೇತೋ ಆತುಷಾರಾದ್ರೇ ಯೋಜಿಷೋ ಜಿತವಾನ್ಮು ಸತ್ಯಧ್ಯಾನ ಗುರು ಪಾತು ಯತೀಂದ್ರೈರಪಿ ಪೂಜಿತಃ. ಆ ಸತ್ಯಧ್ಯಾನರು ಮಾಡಿಕೊಂಡ ಕೋಪ ಏನಾಯ್ತು ಗೊತ್ತಲ್ಲ, ಭಾಷೆಯಲ್ಲಿ ಹೆಂಗಿರ್ತದೆ ಅಂತ, ಏನೋ ಅಂತ ಬಿಟ್ಟರೆ ಮೊದಲಾಯ್ತು ಅಲ್ಲೇ. ಹೀಗೆ ಅವರು ಮಾಡಿದ ಕೋಪ ಇವತ್ತು ಸಾವಿರಾರು ವಿದ್ವಾಂಸರಿಗೆ, ಲಕ್ಷಾವಧಿ ವಿದ್ವಾಂಸರಿಗೆ ಅದು ಆ ಕೋಪ ಕಾರಣವಾಗಿದೆ. ನಮಗೊಂದು ಖುಷಿ, ನಮಗೊಂದು ಹೆಮ್ಮೆ, ಸತ್ಯಧ್ಯಾನ ತೀರ್ಥರ ಪರಂಪರೆಯಲ್ಲಿ ನಾನು ಬಂದಿದ್ದೇನೆ, ಅದು ನನಗೆ ತೋರಿಸುವ ಅದೊಂದು ಖುಷಿ ಇದೆ. ಅವರ ಪೂರ್ವ ಪರ ಒಂದು ಕುಟುಂಬ ಇದೆ, ಪರಿವಾರ ಇದೆ, ಅರ್ಥಾತ್ ನಮ್ಮದು ಕೊರ್ಲಹಳ್ಳಿ ಅಂತ. ಆದರೆ ಸಂಸ್ಕೃತದಲ್ಲಿ ಕಂಠಬಳ್ಳಿ ಅಂತ ಕರೀತಾರೆ. ಸೇತುರಾಮಾಚಾರ್ಯರು ಪೂರ್ವಾಶ್ರಮದಲ್ಲಿದ್ದಾಗ ಕಂಠಬಳ್ಳಿ ಸೇತುರಾಮಾಚಾರ್ಯ ಅಂತ ಸಿಗ್ನೇಚರ್ ಹಾಕಿದ್ದೇವೆ. ಮತ್ತೆ ನಮಗೆ ಶ್ಲೋಕವೂ ಇದೆ ನಮ್ಮದು ಯಾಕಂದರೆ ರಘುನಾಥಾಚಾರ್ಯರು ನಮ್ಮ ಮೂಲ ಪುರುಷರು, ಅವರು ಸತ್ಯನಾಥರ ಪೂರ್ವಾಶ್ರಮದ ಜಾಮಾತ ಅಡಿಯಾಗಬೇಕು. ದ್ವೈತದ್ಯುಮಣಿಯಲ್ಲಿ ಈ ಶ್ಲೋಕ ಬರ್ತದೆ, ನಮ್ಮದು ವಂಶದ ಹೆಸರಿನ ಶ್ಲೋಕ. ದುರ್ವಾದಿನುರಾತಮಾದ್ಯತ್ಕರಿವರನಮನೋದ್ದಾಮ ಪಂಚಾಸ್ಯ ಲೀಲಾಂ ಆತನ್ವನ್ ಮೋದತೀರ್ಥಾಗಮ ಗಹನ ಪಯೋರಾಶಿ ಮಂಥಾಚಲ ಶ್ರೀ ವಿಖ್ಯಾತಃ ಕಂಠಬಲ್ಲಿ ಸ್ಥಳವರ ವಸತಿ ಶ್ರೀರಘೋತ್ತಂ ಸನಾಮಾ ದದ್ಯಾತ್ ವಾಗರ್ಥಬೋಧಂ ಮಮ ಪರಮಗುರು ಗ್ರಂಥಮೇನಂ ವಿಧಾತುಂ. ದ್ವೈತದ್ಯುಮಣಿಯಲ್ಲಿ ಬರುವಂಥ ಶ್ಲೋಕ. ಅಂದರೆ ರಘುನಾಥಾಚಾರ್ಯರನ್ನ ನಾವು ಕಂಠಬಲ್ಲಿ ರಘುನಾಥಾಚಾರ್ಯರನ್ನ ಸ್ಮರಣೆ ಮಾಡ್ತೇವೆ, ಅವರನ್ನು ನಮಿಸಿಬಿಟ್ಟು ನಾವು ದ್ವೈತದ್ಯುಮಣಿಯನ್ನು ಶುರು ಮಾಡ್ತೇವೆ ಅಂತ ದ್ವೈತದ್ಯುಮಣಿ ಆಚಾರ್ಯರು, ಹುಲಿಗೆ ಆಚಾರ್ಯರು ಆರಂಭ ಮಾಡ್ತಾರೆ ಅಂತ ಒಂದು ಪರಂಪರೆಗಳು. ಹಾಗಾಗಿ ಅವರು ಕಂಠಬಲ್ಲಿ ಅಂತೇಳಿ ಹಾಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ನೆನಪಾಗಬೇಕು ಅಂತೇಳಿ ನಾನು ಕೂಡ ಕೊರ್ಲಹಳ್ಳಿದ್ರು, ಕನ್ನಡದಲ್ಲಿದ್ದು ಅದರ ಕಂಠಬಲ್ಲಿ ಅಂತ ಮಾಡಿಕೊಂಡಿದ್ದು ಈ ಕಾರಣ. ಅಂದರೆ ಪೂರ್ವದ ಒಂದು ಸ್ಮರಣೆ ಆಗ್ತದೆ, ಅವರ ಸ್ಮರಣೆಯಿಂದ ಪಾಪಗಳು ನಷ್ಟ ಆಗ್ತದೆ, ಪುಣ್ಯಾಭಿವೃದ್ಧಿ ಆಗ್ತದೆ ಅಂತ ಒಂದು ಮಾಡಿಕೊಂಡಿದ್ದು. ಹಾಗಾಗಿ ಈ ಸತ್ಯಧ್ಯಾನ ತೀರ್ಥರ ಕೋಪ ಅದೇನಾಯಿತು, ಆ ಎಲ್ಲ ವಿದ್ವಾಂಸರ ಉಗಮಕ್ಕೆ ಕಾರಣವಾಯಿತು. ಮುಂದೆ ಏನು ಹುಡುಕ್ತದೆ ಅಂತ ಕೇಳಿದರೆ ಹೇಳಿದೇನು,
ಜನೈಃ ಏವಂ ಪ್ರಲಬ್ಧಾ ಮುನಯಃ ತಾನುಚುಃ ಸಹಸಾ ನೃಪಾ ಜನಯಿಷ್ಯತಿ ವೋ ಮಂದಾ ಮುಸಲಂ ಕುಲನಾಶನಂ. ನಿಮಗೆ ಬಿಡುತ್ತದೆ, ಇವತ್ತೇ ಡೆಲಿವರಿ ಆಗ್ತದೆ, ಏನಂದ್ರೆ ನಿಮ್ಮನ್ನೆಲ್ಲರನ್ನೂ ಸಂಹಾರ ಮಾಡುವ ಒಂದು ಮುಸಲಾಯುಧ ಬಿಡುತ್ತದೆ. ಅವರು ಋಷಿಗಳು ಶಾಪ ಕೊಡ್ತಾರೆ. ಇದೇ ಆ ಶಾಪ ಬರಲಿಕ್ಕೆ ಕಾರಣವಾಗ್ತದೆ. ಮುಸಲ ಹುಟ್ಟಿದ್ದು ಅವ್ರಿಗೆ ಆಶ್ಚರ್ಯವಾಗಿ ಬಿಟ್ಟಿದ್ದು ಕೃಷ್ಣನ ಮಕ್ಕಳಿಗೆ. ನಾವು ಹೋಗಿ ಹೋಗಿ ಅವ್ರ ಮುಂದೆ ಏನು ಡೆಲಿವರಿ ಆಗ್ತದೆ ನೋಡಿ, ಹೀಗೆ ಇದನ್ನ ನಾವು ತಿಳ್ಕೋಬೇಕು. ದೊಡ್ಡವರ ಮುಂದೆ ಹೋಗಿ ಪರೀಕ್ಷೆ ಮಾಡಿಬಿಟ್ರೆ ಇದೇ ಗತಿ. ಹಾಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ದೊಡ್ಡವರನ್ನ ಜ್ಞಾನಿಗಳನ್ನ ಎಂದೂ ಕೂಡ ಏನ್ ಮಾಡಬಾರ್ದು, ಪರೀಕ್ಷೆ ಮಾಡಬಾರ್ದು. ವಿಜಯದಾಸರನ್ನ ಪರೀಕ್ಷೆ ಮಾಡಿದ್ದರಿಂದ ನಮ್ಮ ಜಗನ್ನಾಥದಾಸರಿಗೆ ಏನಾಯಿತು? ಜಗನ್ನಾಥದಾಸರಿಗೆ ಹೊಟ್ಟೆ ನೋವು ಬಂದು ಪೇನ್ ಆಗಿ ತಿರುಪತಿಗೆ ಹೋದ್ರು ಕಡಿಮೆ ಆಗಿಲ್ಲ. ದೇವರು ಹೇಳಿದ, ವೆಂಕಟೇಶ್ವರ ಹೇಳಿದ, ನೀವು ಇಲ್ಲಿ ತಿರುಪತಿ ಉಂಡಿ ತಿಂದ್ರೆ ಕಮ್ಮಿ ಆಗೋದಿಲ್ಲ, ನೀವು ಅಲ್ಲಿಗೆ ಹೋಗ್ಬೇಕು. ವಿಜಯದಾಸರ ಹತ್ರ ಅಲ್ಲ, ವಿಜಯದಾಸರ ಶಿಷ್ಯರಿದ್ದಾರೆ. ಮೊಸರು ಕಲ್ಲಿಗೆ ಹೋದರೆ ನಿಮ್ಮ ಒಳಗಿರುವ ಆ ಕಲಗಿದ ಮೊಸರು ಕೆಸರು ಹೊರಟು ಹೋಗ್ತದೆ ಅಂತ ವೆಂಕಟೇಶ್ವರ ಹೇಳಿದ್ದರಿಂದ ಸೀದಾ ಜಗನ್ನಾಥದಾಸರ ಶ್ರೀನಿವಾಸಾಚಾರ್ಯರು ಎಲ್ಲಿಗೆ ಬಂದಿದ್ದಾರೆ? ಇದೇ ಮೊಸರು ಕಲ್ಲಿಗೆ ಬಂದಿದ್ದಾರೆ. ಈ ಜಗನ್ನಾಥದಾಸರಿಗೆ ವೆಂಕಟೇಶ್ವರ ಯಾವಾಗ ಕಳಿಸಿಕೊಟ್ಟ ಆಗ ಆ ಶ್ರೀನಿವಾಸಾಚಾರ್ಯರು ಇಂದು ಇದೇ ಭೂಮಿಯಲ್ಲಿ ಕುಳಿತುಕೊಂಡು ಅಮೃತವನ್ನೇ ಕೊಟ್ಟರು. ಅದೇ ಯಾವುದಂದ್ರೆ ಜಗದ್ವಿಖ್ಯಾತವಾದ ಹರಿಕಥಾಮೃತ ಸಾರ ಅಂತ ಇದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಖುಷಿಯ ಸಂಗತಿ, ಇದು ಹರಿಕಥಾಮೃತ ಸಾರದ ಭೂಮಿ ಹೌದು ಅದು. ಹಾಗಾಗಿ ಇಷ್ಟು ಒಂದು ಅದ್ಭುತವಾದ ಶಕ್ತಿ ಇರ್ತದೆ. ದೊಡ್ಡವರನ್ನೇ ಎಂದಿಗೂ ಕೂಡ ಏನ್ ಮಾಡಬಾರ್ದು, ನಾವು ಅವರನ್ನ ಪರೀಕ್ಷೆ ಮಾಡಬಾರದು. ಹೀಗೆ ಮುಂದೇನ್ ಮಾಡಬೇಕು? ಮುಸಲ ಬಂದುಬಿಟ್ಟಿದೆ. ಆ ಮುಸಲ ಮುಂದೆ ಮಾಡೋದೇನು? ಅದಕ್ಕೆ ಆ ರಾಜ, ಯಾದವರ ರಾಜ ಉಗ್ರಸೇನಿಗೆ ಹೇಳ್ತಾರೆ, ಇದೇನ್ ಮಾಡಬೇಕು? ಅವನು ಹೇಳಿದ, ಆ ಮುಸಲವನ್ನು ಮಿಕ್ಸಿ ಮಾಡಿಬಿಡಿ, ಅದೇ ಪುಡಿ ಪುಡಿ ಆಗ್ತದೆ. ಅದಕ್ಕೆ ಮಿಕ್ಸಿದ್ರೆ ಮಿಕ್ಸಿ ಯಾವುದನ್ನು ಬರ್ತದೆ? ಯಾವುದು ಈಗಿನ ಕಾಲದ ಮಿಕ್ಸಿಗಳು ಅದ್ಯಾವುದೋ ನಡೆಯೋದಿಲ್ಲ. ವಿಡಿಯೋ ಕಾಲ್ ಅವೆಲ್ಲ ಈಗ ನಡೆಯೋದಿಲ್ಲ. ಆ ಮಿಕ್ಸಿ ಎಲ್ಲ ಇದಕ್ಕೆ ಪುಡಿ ಪುಡಿ ಮಾಡೋದಿಲ್ಲ. ಇದಕ್ಕೆ ಯಾವುದು ಬೇಕು? ಅವ್ರು ಹೇಳಿದ ಮಿಕ್ಸಿ ಹಾಕಬೇಕು. ಏನ್ ಮಾಡಬೇಕು? ಚೂರು ಪುಡಿ 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 ಮಾಡಿ ಅದನ್ನ ಚೂರ್ಣ ಮಾಡಿಬಿಟ್ಟು ಅವನು ಹೇಳಿದ ಉಗ್ರಸೇನ ರಾಜ, ಅದನ್ನು ನೀವು ಸಮುದ್ರಕ್ಕೆ ಹಾಕಿಬಿಡಿ ಅಂತ ಹೇಳಿಬಿಟ್ಟ. ಸಮುದ್ರಕ್ಕೆ ಹಾಕ್ತಾರೆ. ಆ ಪುಡಿ ಎಲ್ಲ ಹೋಗಿ ಸಮುದ್ರದಲ್ಲಿ ಅದೇನಾಗ್ತದೆ, ಪಸರಿಸ್ತದೆ. ಆ ಪುಡಿ ಹೋಗಿ ಹೋಗಿ ಅದೇನಾಯಿತು, ಸಮುದ್ರದ ಕೆರೆಯಿಂದ ಬಂದು ಅಪ್ಪಳಿಸಿಬಿಟ್ಟು ಆ ಇಡೀ ಸಮುದ್ರದ ತೀರದಲ್ಲಿ ಎರಕವಾಯಿತು. ಚೂಪಾಗಿ ಹರಿತವಾಗಿ ಅದು ಬಾಳೆಗಳೆಲ್ಲ ಅಂದರೆ ಎರಕವಾಗಿ ಸೃಷ್ಟಿಯಾಯಿತು. ಅದೇ ಮುಂದೆ ಯಾದವರ ನಾಶಕ್ಕೆ ಇವೆಲ್ಲ ಕಾರಣ ಆಗ್ತದೆ. ಸ್ವಲ್ಪ ಭಾಗ ಉಳಿಯಿತು, ಅಷ್ಟೆಲ್ಲ ಚೂರ್ಣ ಮಾಡಿ ಹಾಕಿದ್ರು ಏನಾಗ್ತದೆ, ಸ್ವಲ್ಪ ಭಾಗ ಉಳಿಯಿತು. ಆ ಭಾಗವನ್ನು ಒಂದು ಮೀನು ತಿಂತದೆ. ಆ ಮೀನು ತಿಂದಾಗ ಆ ಮೀನು ಒಬ್ಬ ಬಲೆಗಾರನ ಬಲೆಗೆ ಅದು ಸಿಕ್ಕಾಕೊಳ್ತದೆ. ಅದರ ಆ ಮೀನನ್ನು ಹಿಡಿದ ಒಬ್ಬ ವ್ಯಾಧ ಇರ್ತಾನೆ. ಆ ವ್ಯಾಧ ಆ ಮೀನನ್ನ ತೆಗೆದು ಅದನ್ನು ಸೀಳಿ ನೋಡಿದಾಗ ಅದರಲ್ಲಿ ಇದು ಏನಿರ್ತದೆ, ಆಯಾಸ ಅಂದರೆ ಅದರ ಅಂಶ ಇರ್ತದೆ. ಅದೇ ಅಂಶವನ್ನೇ ತನ್ನ ಬಾಣಕ್ಕೆ ಹುಡಿಬಿಟ್ಟು ಏನ್ ಮಾಡ್ತಾನೆ, ಬಾಣ ಹುಡುತ್ತಾನೆ. ಎಲ್ಲಿ ಹುಡುತ್ತಾನೆ? ಹಕ್ಕಿಗೆ ಹುಡುದಿಲ್ಲ, ಕೃಷ್ಣನ ಚರಣವನ್ನ ಹಕ್ಕಿ ಅಂತ ತಿಳಿದುಬಿಟ್ಟು ಬಾಣ ಹಕ್ಕಿ ಅಂತ ತಿಳಿದು ಬಾಣ ಬಿಟ್ಟಾಗ ಇವತ್ತು ಒಳ್ಳೆಯ ಆಹಾರ ಸಿಕ್ಕಿಲ್ಲ. ಆಕ್ಚುಲಿ ಇವತ್ತು ಆಹಾರ ಸಿಗಬಾರ್ದು. ಇವತ್ತು ಯಾಕೆ ಏಕಾದಶಿ ಇವತ್ತು ಮುಂಜಾನೆಯಿಂದ ರಾತ್ರಿಯವರೆಗೆ ನಿಮಗೆ ಆಹಾರ ಸಿಕ್ಕಿದೆ. ಏನು? ಭಾಗವತ ಎಂಬ ಸ್ವೀಟ್ ನಿಮಗೆ ಸಿಕ್ಕಿದೆ. ಒಂದೊಂದು ಸ್ಕಂದಗಳು ಸ್ವೀಟ್ ಇದ್ದಾವೆ. ಇವತ್ತು ಸ್ವೀಟ್ಗಳು ಅಂದ್ರೆ ಭಗವಂತನ ನಾಮಗಳು. ಅಚ್ಯುತ ನಾಮದ ಅಕ್ಕಿಯ ಥಳಿಸಿ ಅನಂತ ನಾಮದ ಅನ್ನವ ಮಾಡಿ ತತ್ವಜ್ಞಾನದ ತೌವೇ ಕಲಿಸಿ ಕೃಷ್ಣನೆಂಬೋ ಕಟ್ಟಿನ ಸಾರು ಸರವರ ಸುರಕೊಂಬಂಥ ಹಸಿವೆಯಾಗೇದ ನನಗೊಂದು ಹಸಿವೆಯಾಗೇದ. ಕೇಶವನಾಮದ ಕೋಸಂಬರಿಯು ಕೈವಲ್ಯಂಬೋ ಕಾಳಿಯ ರಸ ನಾನು ನೀನು ಎಂಬೋ ಹಪ್ಪಳ ಸುಟ್ಟು ಕುರು ತಿಂದೆನೆಂಬೋ. ಮಾಧವ ನಾಮದ ಮಂಡಿಗೆ ಮಾಡಿ
ಗೋವಿಂದ ನಾಮದ ಗೋಧಿ ಪಾಯಸ ಪುರಂದರ ವಿಠಲನ ಕೂಡಿಕೊಂಡು ಸರಬರ ಸರಬರ ಸುರ ತುಂಬಂಥ ಹಸಿವೆಯಾಗೇಗ ಏಕಾದಶಿ ಹಸಿವೆಯಾಗೇಗ. ಹೀಗೆ ಏಕಾದಶಿ ಅಂದ್ರೆ ಇಂಥ ಹಸಿವು ನಮಗಾಗಿದೆ, ಇಂಥ ಹಸಿವು ನಮಗಾಗಬೇಕು ಅಂತ ನಾವು ಹೇಳಬೇಕು. ಇದನ್ನ ಹೇಳಿದವರು, ಹಸಿವನ್ನ ನೀಗಿಸಿದವರು ಬೇರೆ ಯಾರು ಅಲ್ಲ, ಯಂ ಪ್ರವೃಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಭಾವ ಪುತ್ರ ಇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಮುನಿಮಾನತೋಸ್ಮಿ. ಹೀಗೆ ಹಸಿವನ್ನು ನೀಗಿಸಿದವರು ಶುಕಾಚಾರ್ಯರು. ಏಕಾದಶ ಸ್ಕಂದ ಅದಕ್ಕೆ ಹೇಳಿದ ಮೊದಲೇ ಅದು ತತ್ವಗಳ ಪುಂಜ, ಪ್ರಮೇಯಗಳ ಪುಂಜ. ಅದಕ್ಕೆ ನಾವು ಮೊದಲಿಗೆ ಪ್ರತಿಜ್ಞೆ ಮಾಡಿದ್ದೆ, ಕಥೆಯನ್ನ ಮಾತ್ರ ನಾನು ಹೇಳ್ತೇನೆ ಅಂತ ಹೇಳಿದ್ದೆ. ಕೃಷ್ಣನ ಕಥೆಯನ್ನು ಹೇಳಿದ್ದೇನೆ. ಕೃಷ್ಣ ಕೊನೆಗೆ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಕುಳಿತು ಅಲ್ಲಿ ಆ ವ್ಯಾಧ ಬೇರೆ ಯಾರಲ್ಲ, ಭೃಗು ಋಷಿಗಳು ಅಂತ ಹೇಳ್ತಾರೆ. ಆ ವ್ಯಾಧ ಮುಕ್ತನಾಗ್ತಾನೆ. ಪ್ರವಾಸ ಕ್ಷೇತ್ರದಲ್ಲಿ ಇಂದಿಗೂ ಕೂಡ ಹೇಳ್ತಾರೆ ಕೃಷ್ಣ ದೇವರ ಅಂತರ್ಧಾನ ಆಗ್ತದೆ. ಅಂದು ರಾಮ ಸರಯೂ ನದಿಯಿಂದ ಹೊರಟ, ಕೃಷ್ಣ ಇಂದು ಪ್ರವಾಸದಿಂದ ಕೃಷ್ಣ ಅಂತರ್ಧಾನ. ಆದರೆ ಕಲಿಯುಗದಲ್ಲಿ ಕೃಷ್ಣ ಎಲ್ಲಿ ಇದ್ದಾನೆ ಅಂದ್ರೆ ಎಲ್ಲ ಕಡೆಗೂ ಇದ್ದಾನೆ. ಯಾವ ರೂಪದಿಂದ ಇದ್ದಾನೆ ಅಂದ್ರೆ ಕೃಷ್ಣನೇ ಹೇಳ್ತಾನೆ, ನಾನು ಭಾಗವತ ರೂಪದಿಂದ ಕಲಿಯುಗದಲ್ಲಿ ಇದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆ ಪ್ರಕಾರ ಭಾಗವತ ರೂಪದಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿ ಸಮಯ ಮುಗಿಯಿತು. ಕೃಷ್ಣನ ಮಹಿಮೆಯಿಂದ ನಮಗೆ ಅತ್ಯಂತ ಸಂತೋಷವಾಗುವಂತಹದ್ದು ಜನ್ಮ ಉದ್ಧಾರ ಆಗುತ್ತದೆ. ನಾವು ತುಂಬ ವರ್ಷಗಳ ಹಿಂದೆ, ಅವಾಗ ಒಂದು 15-20 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ ಪ್ರವಚನ ಮಾಡಿ. ಇವರು ನಮ್ಮ ಇನಾಮದಾರರು ಹೇಳಿದಾಗ ತುಂಬ ವೇಣುವ ರೀತಿಯಿಂದ ಹೇಳಿ, ನಾವು ನಮ್ಮ ಪ್ರಹ್ಲಾದರ ಮನೆಗೆ ಬಂದಾಗ ಒಂದು ಖುಷಿಯಿಂದ ಹೇಳಿ ನನಗೆ ಯಾಕೋ ಬರಬೇಕು ಅಂತ ಅನಿಸಿತು. ಒಂದೇ 45 ನಿಮಿಷದ ಪ್ರವಚನ ಆದರೂ ಕೂಡ ರಾಯಚೂರಿಗೆ ಬಂದರೆ ಅದು ಪವರ್ ಬ್ಯಾಂಕ್ ಆದ್ದರಿಂದ ಸ್ವಲ್ಪ ದಾಸ ಸಾಹಿತ್ಯದ ಒಂದು ಕಿರಣ ಹೆಚ್ಚಾಗ್ತದೆ ಎಂಬ ದೃಷ್ಟಿಯಿಂದ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ನಾವು ಇಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಹಾಗಾಗಿ ಇದು ನಮಗೆ ಸಾರ್ಥಕ ಅಂತ ಅನಿಸಿದೆ. ದೇವರ ಅನುಗ್ರಹ ವಿಶೇಷವಾಗಿರಲಿ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು. ಜಯ ಶ್ರೀ